ಮತ್ತೆ ಎಡವಟ್ಟು ಮಾಡಿದ್ರ ಕೆಸಿ ಜನರಲ್ ಆಸ್ಪತ್ರೆ ವೈದ್ಯರು. ಜಗತ್ತಿಗೆ ಬರುವ ಮುಂಚೆಯೇ ಕಣ್ಣು ಮುಚ್ಚಿದೆ ಕಂದಮ್ಮ. ಆಸ್ಪತ್ರೆಯ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ತಾ ಇದ್ದಾವೆ ಕೆಲವೊಂದಿಷ್ಟು ಆಸ್ಪತ್ರೆಗಳು, ಅದರಲ್ಲೂ ಕೆಸಿ ಜನರಲ್ ಆಸ್ಪತ್ರೆ. ಸರ್ಕಾರಿ ಆಸ್ಪತ್ರೆ ಅಂಥೇಳಿ ಬರುವಂಥವ್ರ ಸಂಖ್ಯೆ ಜಾಸ್ತಿ, ಬಡ ಮತ್ತು ಮಧ್ಯಮ ವರ್ಗಗಳು. ಆದರೆ ಇವರು ನೋಡಿದರೆ ನಿರ್ಲಕ್ಷ್ಯದ ಪರಮಾವಧಿ. 9 ತಿಂಗಳು ತುಂಬಿ 12 ದಿನದ ಬಳಿಕ ಡೆಲಿವರಿ ಡೇಟ್ ಕೊಟ್ಟಿತ್ತ. ಹಾಗಾದ್ರೆ ಈ ಆಸ್ಪತ್ರೆ ಅಲ್ಲಿನ ವೈದ್ಯರು ಡೆಲಿವರಿ 9 ತಿಂಗಳಿಗಾಗುತ್ತೆ, 9 ತಿಂಗಳಿಗೆ ಮುಂಚೆನೇ ಅಡ್ವಾನ್ಸ್ ಆಗಿ ಡೇಟ್ ಕೊಡೋದನ್ನು ನಾವು ನೋಡಿರ್ತೀವಿ. 15 ದಿನ ಮುಂಚೆ ಅಥವಾ 1 ತಿಂಗಳ ಆಸ್ಪಾಸ್ ಆಗುತ್ತೆ. ಆದರೆ ಇವರು 9 ತಿಂಗಳು ಆದಮೇಲೆ 15 ದಿನ ಲೇಟಾಗಿ ಡೇಟ್ ಕೊಟ್ಟಿದ್ರಂತೆ. ಡೇಟ್ ಮೀರಿ ಬಿಟ್ಟಿರೋದು, ಸಿಸೇರಿಯನ್ ಮಾಡಬೇಕು ಅಂತ ಕುಟುಂಬಸ್ಥರು ಮನವಿ ಮಾಡಿಕೊಂಡು ವೈದ್ಯರಿಗೆ, ಕುಟುಂಬಸ್ಥರ ಮನವಿಗೆ ಆಸ್ಪತ್ರೆ ವೈದ್ಯರು ಒಪ್ಪಲಿಲ್ಲ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ನಾರ್ಮಲ್ ಡೆಲಿವರಿ ಮಾಡ್ತೀನಿ ಅಂತ ಹೇಳಿ ಮತ್ತೆ ಸಿಸೇರಿಯನ್ ಮಾಡಿದ್ದಾರಂತೆ. ಆ ಸಂದರ್ಭದಲ್ಲಿ ಮಗು ಗಲೀಜು ನೀರು ಕುಡಿದು ಸಾವನ್ನಪ್ಪಿದೆ ಅನ್ನುವಂಥ ಒಂದು ಆರೋಪ. ಆಕ್ರೋಶಗೊಂಡ ಕುಟುಂಬಸ್ಥರು ಆಸ್ಪತ್ರೆ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ. ಮಲ್ಲೇಶ್ವರಂ ಠಾಣೆಯಲ್ಲಿ ದೂರು ದಾಖಲಿಸೋಕೆ ಕುಟುಂಬಸ್ಥರು ಸಜ್ಜಾಗಿದ್ದಾರೆ. ಬೆಂಗಳೂರಿನ ಚೊಕ್ಕಸಂದ್ರದ ದೇವಿಕಾ ಅನ್ನುವಂಥ ಮಹಿಳೆಯ ಮಗು ಇದು. ಗವರ್ನಮೆಂಟ್ ಹಾಸ್ಪಿಟಲ್ ಹೆಸರು ಏನಕ್ಕೆ ಇಟ್ಟಿದ್ದೀರಾ? ನೇಮ್ ಚೇಂಜ್ ಮಾಡ್ರಿ. ಪ್ರೈವೇಟ್ ನಾವು ಲಂಚ ತಿನ್ನೋರು, ನಾವು ದರೋಡೆಕೋರರು ಅಂತ ಇಟ್ಕೊಳ್ಳಿ. ಹಾಸ್ಪಿಟಲ್ ಹೆಸರು ಇಲ್ಲ, ಗವರ್ನಮೆಂಟ್ ಹಾಸ್ಪಿಟಲ್ ಕ್ಯಾನ್ಸಲ್ ಮಾಡ್ರಿ, ಎಲ್ಲ ಪ್ರೈವೇಟ್ ಮಾಡ್ಬಿಡಿ ಅಷ್ಟೇ. ಜಾಗರು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅವಳು. ಅದನ್ನ ಯಾರು ಕೇಳಲ್ಲ, ಅವ್ರು ಬಿಟ್ಕೊಳ್ಳೋದೇ ಇಲ್ಲ ಅಂತಾರೆ. ನಾವು ಬಗ್ಗೆ ನೋಡಿದ್ವಿ. ಹಾಳು ಮಾಡ್ಬಿಡ್ತಲ್ಲ ಮಗುನ. ಅವತ್ತು ನಮ್ಮ ಸಮಾಜದಲ್ಲಿ ನಮ್ಮಂತೆ ಬಡವರು ಬದುಕಂದ್ರೆ ಇಲ್ಲ ಅಂದ್ರೆ ಬದುಕಂತ ಇಲ್ಲ. ನಮ್ಮಂತವ್ರಿಗೆ ಏನೋ ಒಂದು ಹೇಳ್ತಾರೆ, ಕಳಿಸ್ತಾರೆ. 9 ತಿಂಗಳ ಮೇಲೆ ಆಲೆ 10 ತಿಂಗಳು ನಡೀತಾ ಇತ್ತು ಸರ್. 9 ತಿಂಗಳು ತುಂಬಾಗಿ 8ನೇ ತಾರೀಕಿಗೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು. 10ನೇ ತಾರೀಕು ಡೆಲಿವರಿ ಮಾಡಲಿಲ್ಲ. ನಿನ್ನೆ ಭಾನುವಾರ ಬಂದ್ಬಿಡಿ ನಾ ಮಾಡ್ಬಿಡ್ತೀನಿ ಅಂತ ಹೇಳಿ ಕರ್ಸ್ಕೊಂಡು ಇದು ಮಾಡಿರೋದು. ಹಿಂಗೆ ಮಗುವಿನ ತಾಯಿಗೆ ಗೊತ್ತಾಗಿದೆ? ಇನ್ನ ಇಲ್ಲ ಸರ್, ಗೊತ್ತಿಲ್ಲ. ಐಸಲ್ಲಿ ಇಕ್ಕಿದ್ದಾರೆ ಅಂತ ಹೇಳಿದೀವಿ. ಗೊತ್ತಾದ್ರೆ ಅವ್ರು ಏನ್ ಹಾಕ್ತಾರೆ ಅಂತ ಗೊತ್ತಿಲ್ಲ. ಇಲ್ಲ, ಅದು ಕಸ ಕುಡ್ದಿತ್ತು ಅಂತ ಹೇಳ್ತಾಳೆ. ಈಗ ಅವಾಗಿಂದ ಇಲ್ದೇ ಇರೋದು, ಈಗ ಇದು ತಗೊಂಡೋದಾಗ ಕಸ ಕುಟ್ಬಿಟ್ಟಿತ್ತಂತೆ. ನಿಜವಾಗ್ಲೂ ಸರ್, ಹಿಂದೆ ಅನ್ಯಾಯ ಮಾಡಿದವ್ರಿಗೆ ಸುಮ್ಮನೆ ಬಿಡಬಾರ್ದು ಸರ್. ನಿಜವಾಗ್ಲೂ ನಮ್ಮ ಬರ್ತಿರತ್ತ ಅವಳಂತ ಬಿಡ. ಇನ್ನ ಹುಡುಗಿ ಗೊತ್ತಾದ್ರೆ ಅವಳು ಉಳಿಸ್ಕೊತೀವ ಇಲ್ವೋ ಗೊತ್ತಿಲ್ಲ ನಮ್ಗೆ. ಅಷ್ಟೊಂದು ಆಸೆ ಇಟ್ಕೊಂಡಿದ್ದಾಳ ಅವಳು. ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಮ್ ಕರ್ನಾಟಕ ನಿಜವಾಗ್ಲೂ ಅನ್ಯಾಯ ಅಂತ. ಮಗು ತಾಯಿ ಇನ್ನೂ ಎಚ್ಚರ ಆಗಿಲ್ವಾ? ಇನ್ನೂ ಇಲ್ಲ. ಅವಳು ಇದ್ರಲ್ಲಿದ್ದಾರೆ, ಅಲ್ಲಿ ಸಪ್ರೇಟ್ ಆಗಿ ಇದ್ರಲ್ಲಿ ಇಟ್ಟಿದ್ದಾರೆ ಸರ್. ವಾರ್ಡ್ಗೆ ಹಾಕಿದ್ದಾರೆ ತಂದು. ಕೇಳಿದ್ರೆ ನಾವು ಇನ್ನೂ ಏನು ಹೇಳಿಲ್ಲ, ಏನವ ಹಿಂಗಿದ್ದಾರೆ, ಹೆಂಗು ಐಸಿಲಿ ಇಕ್ಕಿದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದಿದ್ದೀವಿ. 9 ತಿಂಗಳ ಮೇಲೆ ಆಲೆ